ಇರಾನ್ನ ಪರವಾಗಿ ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಹೌತೀಸ್ ಬಂಡುಕೋರರ ಎಂಟ್ರಿ ಯಾವ ಕಾರಣಕ್ಕಾಗಿದೆ ಅದನ್ನ ವಿವರಿಸ್ತೀನಿ. ಅದಕ್ಕೂ ಮುಂಚೆ ಈ ಹೌತೀಸ್ ಬಂಡುಕೋರರು ಅಂದ್ರೆ ಯಾರು, ಯಮನ್ ರಾಷ್ಟ್ರದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದು ಒಂದು ಮ್ಯಾಪ್ ನೋಡಿದ್ರೆ ನಿಮ್ಗೆ ಹೌತೀಸ್ ಬಂಡುಕೋರರು ಎಷ್ಟು ದೊಡ್ಡ ಮಟ್ಟದಲ್ಲಿ ಯಮನ್ ಅನ್ನುವಂತಹ ರಾಷ್ಟ್ರವನ್ನ ಆಕ್ರಮಿಸಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇದು ಕಂಪ್ಲೀಟ್ ಆಗಿ ನೀವು ಗಮನಿಸಿದ್ರೆ ಇದು ಯಮನ್ ದೇಶ. ಆ ಯಮನ್ ದೇಶ 3 ಭಾಗಗಳಾಗಿ ವಿಂಗಡಣೆಯಾಗಿದೆ. ಒಂದು PLC, ಪ್ರೆಸಿಡೆನ್ಷಿಯಲ್ ರೂಲ್ ಇರುವಂತಹ ಒಂದು ಜಾಗ, ಅಂದ್ರೆ ಯಮನ್ನ ಅಧಿಕೃತವಾದಂತಹ ಸರ್ಕಾರ ಈ PLC ಭಾಗ. ಪಿಂಕ್ ಬಣ್ಣದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈ ಹಸಿರು ಭಾಗ ಏನ್ ಗಮನಿಸ್ತಾ ಇದ್ದೀರಿ, ಯಮನ್ನ ಉತ್ತರ ಭಾಗ. ಇದು ಅಂದ್ರೆ ಆ ಬಾಬ್ ಅಲ್ ಮಂಡೇಬ್ ಅನ್ನುವಂತಹ ಜಲಸಂಧಿಯನ್ನ ನಾನೇನ್ ಉಲ್ಲೇಖ ಮಾಡಿದೆ, ಆ ಭಾಗ, ಆ ಸಮುದ್ರ ತೀರದ ಭಾಗದಲ್ಲಿ ಹಸಿರು ಭಾಗವನ್ನ ನೀವೇ ಗಮನಿಸ್ತಾ ಇದ್ದೀರಿ. ಇದು ಕಂಪ್ಲೀಟ್ಲಿ ಹೌತೀಸ್ ಉಗ್ರರು ಇರುವಂತಹ ಜಾಗ. ಹೌತೀಸ್ ಬಂಡುಕೋರರು ಈ ಕಂಪ್ಲೀಟ್ ಪ್ರದೇಶವನ್ನ, ಯಮನ್ನ ಉತ್ತರ ಭಾಗದ ಬಹುಪಾಲು ಪ್ರದೇಶ ಇನ್ಕ್ಲೂಡಿಂಗ್ ಅವರ ರಾಜಧಾನಿ ಸನಾ ಸೇರಿ ಇಷ್ಟು ಪ್ರದೇಶವನ್ನ ಇವರು ಆಕ್ರಮಿಸಿಕೊಂಡಿದ್ದಾರೆ. ಇಲ್ಲಿ ಇವರ ಆಡಳಿತ ಇದೆ. ಇನ್ನು ಇಲ್ಲಿ ನೀಲಿ ಬಣ್ಣದಲ್ಲಿ ಸಮುದ್ರ ತೀರದಲ್ಲಿ ನೀವೇನ್ ಪ್ರದೇಶವನ್ನ ಗಮನಿಸ್ತಾ ಇದ್ದೀರೋ ಇದು ನ್ಯಾಷನಲ್ ರೆಸಿಸ್ಟೆನ್ಸ್. ಅಂದ್ರೆ ಇವರು ಯಮನ್ನ ಅಧಿಕೃತ ಸರ್ಕಾರ ಏನಿದೆ ಅವರಿಗೆ ಸಪೋರ್ಟಿವ್ ಆಗಿದ್ದಾರೆ. ಬಟ್ ಇವರದ್ದು ಇಂಡಿಪೆಂಡೆಂಟ್ ಆಡಳಿತ, ಸ್ವತಂತ್ರ ಆಡಳಿತ. ಇಷ್ಟಕ್ಕೂ ಹೌತೀಸ್ ಅಂದ್ರೆ ಯಾರು ಯಮನ್ನಲ್ಲಿ ಅಂತ ಕೇಳಿದ್ರೆ, ಹೌತೀಸ್ ಹುಟ್ಟುಕೊಂಡಿದ್ದು 1990ರ ದಶಕದಲ್ಲಿ. ಹೌತೀಸ್ ಯಾಕೆ ಹುಟ್ಟುಕೊಳ್ಳುತ್ತೆ ಅಂತಂದ್ರೆ, ಹೌತೀಸ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹೆಸರು, ಹುಸೇನ್ ಅಲ್ ಹೌತಿ. ಈತ ಈ ಭಾಗದಲ್ಲಿರುವಂತಹ ಶಿಯಾ ಮುಸ್ಲಿಮರ, ಯಮನ್ನಲ್ಲಿರುವಂತಹ ಶಿಯಾ ಮುಸ್ಲಿಮರ ನಾಯಕನಾಗಿರ್ತಾನೆ. ಒಂದು ರಿಲಿಜಿಯಸ್ ಸಂಘಟನೆಯಾಗಿ ಇವರ ಹೋರಾಟ 1990ರ ದಶಕದಲ್ಲಿ ಆರಂಭ ಆಗುತ್ತೆ. ಸೋಷಿಯಲ್ ಮೂವ್ಮೆಂಟ್ ಆಗಿ ಆರಂಭ ಆಗುತ್ತೆ. ಯಮನ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಅವರ ಹೋರಾಟ ಇರುತ್ತೆ. 2004ರಲ್ಲಿ ಅದೇ ಹುಸೇನ್ ಅಲ್ ಹೌತಿ ಏನಿದ್ದಾನೆ ನಾಯಕ, ಆತನ ಹತ್ಯೆಯನ್ನ ಯಮನ್ನ ಸರ್ಕಾರ ಮಾಡುತ್ತೆ. ಆತನ ಹತ್ಯೆಯಾದಂತಹ ನಂತರದಲ್ಲಿ ಹೌತಿಗಳ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಎಲ್ಲಿ ತನಕ ಅಂದ್ರೆ 2014ರಲ್ಲಿ ಯಮನ್ನ ಉತ್ತರ ಭಾಗದ ಬಹುತೇಕ ಪ್ರದೇಶಗಳನ್ನ ಅವರು ಆಕ್ಯುಪೈ ಮಾಡ್ಕೊಂಡು ಬಿಡ್ತಾರೆ. ಈಗ ಕಂಪ್ಲೀಟ್ ಆಗಿ ಹೌತಿಗಳ ಆಡಳಿತ ಈ ಪ್ರದೇಶದಲ್ಲಿದೆ. ಅದನ್ನ ಹೊರತುಪಡಿಸಿದಂತೆ ಇಲ್ಲಿ ನ್ಯಾಷನಲ್ ರೆಸಿಸ್ಟೆನ್ಸ್, ಇಲ್ಲಿ ಸ್ವತಂತ್ರವಾದ ಆಡಳಿತ ಇರೋದು, ಮತ್ತು ಈ ಪಿಂಕ್ ಬಣ್ಣದಲ್ಲಿ ನೀವೇನ್ ಗಮನಿಸ್ತಾ ಇದ್ದೀರಿ ಇಲ್ಲಿ ಕಂಪ್ಲೀಟ್ PLC ಅಂದ್ರೆ ಪ್ರೆಸಿಡೆನ್ಷಿಯಲ್ ರೂಲ್ ಇದೆ, ಯಮನ್ನ ಸರ್ಕಾರದ ಆಡಳಿತ ಇದೆ. 2014ರಿಂದ ಈ ಭಾಗದಲ್ಲಿ ಹೌತಿ ಬಂಡುಕೋರರು ಅವರ ಆಡಳಿತವನ್ನ ಸ್ಥಾಪನೆ ಮಾಡಿದ್ರು. ಈಗ ಇಸ್ರೇಲ್ನ ವಿರುದ್ಧವಾಗಿ, ಇರಾನ್ನ ಪರವಾಗಿ ಅವರು ದಾಳಿಯನ್ನ ಮಾಡಿರೋದ್ರಿಂದ ಆಗ್ತಾ ಇರುವಂತಹ ಪರಿಣಾಮಗಳು ಏನೇನು ಅದನ್ನ ವಿವರಿಸ್ತಾ ಹೋಗ್ತೀನಿ. ಮ್ಯಾಪ್ ಮೂಲಕ ಅದನ್ನ ನೋಡ್ತಾ ಹೋಗೋಣ. ಈಗ ನೋಡಿ, ಈಗ ನೀವು ಮ್ಯಾಪ್ ಅನ್ನ ಗಮನಿಸ್ತಾ ಇದ್ದೀರಿ. ಈ ಭಾಗದಲ್ಲಿ ಇರಾನ್ನ ನೀವು ನೋಡ್ತಾ ಇದ್ದೀರಿ, ಇದು ಇರಾನ್. ಇಲ್ಲಿ ಓಮನ್ ಇದೆ, ಅದರ ಕೆಳಭಾಗದಲ್ಲಿ ಯಮನ್ ದೇಶ ಬರುತ್ತೆ, ನಾನು ಇಷ್ಟು ಹೊತ್ತು ವಿವರಿಸಿದಂತಹ ಜಾಗ. ಈ ಭಾಗದಲ್ಲಿ ಇಸ್ರೇಲ್ ಇದೆ, ಇಲ್ಲಿ ಇಸ್ರೇಲ್ ಬರುತ್ತೆ. ಸೊ ಇಲ್ಲಿ 3 ಸ್ಟ್ರಾಟಜಿಕ್ ಆಗಿ, ಜಾಗತಿಕವಾಗಿ ತುಂಬಾ ಕ್ರಿಟಿಕಲ್ ಆದಂತಹ ಪಾಯಿಂಟ್ಸ್ ಗಳಿದ್ದಾವೆ, ಜಲಸಂಧಿಗಳಿದ್ದಾವೆ. ಒಂದು ಹಾರ್ಮುಜ್ ಜಲಸಂಧಿ, ನೀವಿಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸಬಹುದು. ಒಂದು ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿಯಲ್ಲಿ ಜಾಗತಿಕವಾಗಿ 20% ತೈಲ ಫ್ಲೋ ಆಗ್ತಾ ಇತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ. ಇದನ್ನ ಇರಾನ್ ಈಗಾಗಲೇ ಕ್ಲೋಸ್ ಮಾಡುವಂತಹ ಕೆಲಸ ಮಾಡಿದೆ. ಈಗ ಮತ್ತೊಂದು ಜಲಸಂಧಿಯನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಬೆದರಿಸ್ತಾ ಇರೋದು, ಅದು ಈ ಕೆಳಭಾಗದಲ್ಲಿ ಬರ್ತಾ ಇರುವಂತಹ ಈ ಬಾಬ್ ಅಲ್ ಮಂಡೇಬ್ ಅನ್ನುವಂತಹ ಜಲಸಂಧಿ. ಈ ಬಾಬ್ ಅಲ್ ಮಂಡೇಬ್ ಜಲಸಂಧಿ ನಾನು ಆಗ್ಲೇ ಹೇಳಿದೆ, ಇದು ಯಮನ್ ರಾಷ್ಟ್ರದ ಉತ್ತರ ಭಾಗ. ಈ ಭಾಗದಲ್ಲಿ ಹೌತಿಗಳಿದ್ದಾರೆ. ಈ ರೂಟ್ ಅನ್ನ ನಾವು ಕ್ಲೋಸ್ ಮಾಡ್ತೀವಿ ಹೌತಿಗಳ ಮೂಲಕ ಅಂತ ಹೇಳಿ ಅವರು ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಹೌತಿಗಳ ಮೂಲಕ ಈ ರೀತಿ ಎಚ್ಚರಿಕೆಯನ್ನ ಅವ್ರು ಕೊಡ್ತಾ ಇರೋದ್ರಿಂದ ಒಂದು ವೇಳೆ ಈ ಕೆಂಪು ಸಮುದ್ರ ನೋಡಿ, ಇದು ರೆಡ್ ಸಿ, ಕೆಂಪು ಸಮುದ್ರದಲ್ಲಿ ಬರುವಂತಹ ಈ ಜಲಸಂಧಿ ಒಂದು ವೇಳೆ ಏನಾದ್ರೂ ಕ್ಲೋಸ್ ಆದ್ರೆ ಆಗುವಂತಹ ಪರಿಣಾಮಗಳೇನು, ಇಲ್ಲಿ ಒಂದನ್ನ ನಾವು ಗಮನಿಸಬೇಕು. ಈ ರೂಟ್ ಇದೆಯಲ್ಲ, ಇದು ಒಂದು ಜಾಗತಿಕ ಸಮುದ್ರ ಮಾರ್ಗ. ಈ ಮೂಲಕ ಇಲ್ಲಿ ಕೆಂಪು ಸಮುದ್ರವನ್ನ ಮೆಡಿಟರೇನಿಯನ್ ಸಿ ಜೊತೆ ಸೇರಿಸೋದಕ್ಕೆ ಇಲ್ಲಿ ಮತ್ತೊಂದು ಸ್ಟ್ರಾಟಜಿಕ್ ಪಾಯಿಂಟ್ ಇದೆ. ಆ ಸ್ಟ್ರಾಟಜಿಕ್ ಪಾಯಿಂಟ್ ಏನು ಅಂತಂದ್ರೆ, ಈಜಿಪ್ಟ್ ನಲ್ಲಿ ಬರುವಂತಹ ಮ್ಯಾನ್ ಮೇಡ್ ಕೆನಲ್ ಒಂದಿದೆ, 193 ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ಆ ಸಮುದ್ರ ಕಾಲುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಆ ಸಮುದ್ರ ಕಾಲುವೆ ಏನು ಅಂತಂದ್ರೆ, ನೀವು ಬಹಳಷ್ಟು ಮಂದಿ ಕೇಳಿರಬಹುದು, ಸುಯೆಸ್ ಕ್ಯಾನಲ್ ಅಂತ ಹೇಳ್ತಾರೆ. ಆ ಸುಯೆಸ್ ಕ್ಯಾನಲ್ ಮಾನವ ನಿರ್ಮಿತ ಕೆನಲ್. ಈ ಕೆನಲ್ ನ ಮೂಲಕ ಅಮೆರಿಕ ಇರಬಹುದು ಅಥವಾ ಯುರೋಪಿಯನ್ ರಾಷ್ಟ್ರಗಳಿರಬಹುದು, ಈ ರಾಷ್ಟ್ರಗಳಿಗೆ ಹಾಗೆ ಏಷ್ಯಾದ ಜೊತೆಗೆ ಕನೆಕ್ಷನ್ ಕೊಡುವಂತಹ ಒಂದು ರೂಟ್ ಇದು. ಸುಮಾರು 10ರಿಂದ 12% ಜಾಗತಿಕ ವ್ಯವಹಾರ, ಅದು ತೈಲ ಮಾತ್ರ ಅಲ್ಲ, ಬೇರೆ ಬೇರೆ ವಸ್ತುಗಳ ಸಾಗಾಟ ಈ ಮಾರ್ಗದ ಮೂಲಕ ಆಗುತ್ತೆ. ಅಂದ್ರೆ ನಿಮ್ಗೆ ಮಧ್ಯಪ್ರಾಚ್ಯದಿಂದ ಏನಾದ್ರೂ ಹೊರಟ್ರೆ
ಮಧ್ಯಪ್ರಾಚ್ಯದಿಂದ ಇಂಧನವನ್ನ ಹೊತ್ತಂತ ಹಡಗು ಈ ಬಾಬ್ ಅಲ್ ಮಂಡೇಬ್ ಜಲಸಂಧಿಯ ಮೂಲಕ ಸಾಗಿ ಸುಯೇಸ್ ಕ್ಯಾನಲ್ ಮೂಲಕ ಸಾಗಿ ಆನಂತರ ಇಲ್ಲಿ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಯುರೋಪ್ ರಾಷ್ಟ್ರಗಳು ಬರ್ತವೆ. ಈ ಭಾಗ ಕಂಪ್ಲೀಟ್ ಯುರೋಪ್ ರಾಷ್ಟ್ರಗಳು. ಆ ನಂತರ ಈ ಭಾಗಕ್ಕೆ ಬಂದ್ರೆ ನಿಮಗೆ ಅಮೆರಿಕ ಕಾಣೋಕ್ ಸಿಗುತ್ತೆ. ಅಲ್ಲಿಗೆ ಆ ಕಂಪ್ಲೀಟ್ ರಾಷ್ಟ್ರಗಳ ಒಂದು ವ್ಯಾಪಾರ ವಹಿವಾಟಿನ ಮಾರ್ಗ ಅಂತಂದ್ರೆ ಇದೇನೆ. ಅದರ ಜೊತೆಗೆ ಯುರೋಪ್ ರಾಷ್ಟ್ರಗಳಿಗೆ ಏಷ್ಯಾದ ಜೊತೆ ಕನೆಕ್ಟ್ ಆಗೋದಕ್ಕೆ ಇರುವಂತಹ ಮಾರ್ಗ ಇದೇನೆ. ಸುಯೆಸ್ ಕ್ಯಾನಲ್ ನ ದಾಟಬೇಕು, ಬಾಬ್ ಅಲ್ ಮಂಡೇಬ್ ಜಲಸಂಧಿಯನ್ನ ದಾಟಬೇಕು, ಆನಂತರ ಭಾರತ ಸೇರಿದಂತೆ ಇತರ ರಾಷ್ಟ್ರಗಳತ್ತ ಬರಬೇಕು. ಈಗ ಒಂದು ವೇಳೆ ಹೌತೀಸ್ಗಳು ಈ ರೂಟ್ ಅನ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಹಾರ್ಮುಜ್ ಜಲಸಂಧಿ ಹೇಗೆ ಕ್ಲೋಸ್ ಆಗಿದ್ಯೋ ಹಾಗೆ ಬಾಬ್ ಅಲ್ ಮಂಡೇಬ್ ಜಲಸಂಧಿಯು ಕ್ಲೋಸ್ ಆಯಿತು ಅಂತ ಅನ್ಕೊಳ್ಳೋಣ. ಆಗ ಏನ್ ಮಾಡ್ಬೇಕಾಗತ್ತೆ? ಹಡಗುಗಳ ಸಾಗಾಟ ಹೇಗಾಗ್ಬೇಕು? ಕಂಪ್ಲೀಟ್ ಆಗಿ ನೀವು ಸೌತ್ ಆಫ್ರಿಕಾನ ಸುತ್ತುವರಿಬೇಕು. ಈ ಆಫ್ರಿಕಾ ಖಂಡ, ಸೌತ್ ಆಫ್ರಿಕಾ ಅಲ್ಲ, ಇಡೀ ಆಫ್ರಿಕಾ ಖಂಡ ಏನಿದೆ, ಆಫ್ರಿಕಾ ಖಂಡವನ್ನ ಸುತ್ತು ಹಾಕಿ ಯುರೋಪ್ ರಾಷ್ಟ್ರಗಳಿಗೆ ಹೋಗ್ಬೇಕಾಗತ್ತೆ, ಅಮೆರಿಕಾಗ್ ಹೋಗ್ಬೇಕಾಗತ್ತೆ. ಅಲ್ಲಿಂದ ವ್ಯಾಪಾರ ವಹಿವಾಟು ಈ ಮಾರ್ಗದ ಮೂಲಕ ಬರಬೇಕಾಗತ್ತೆ. ಅಲ್ಲಿಗೆ ದಿನಗಳ ಸಂಖ್ಯೆ ಹೆಚ್ಚಾಗತ್ತೆ, ಸಾಗಾಟದ ಸಮಯ ಹೆಚ್ಚಾಗತ್ತೆ, ಸಾಗಾಟದ ವೆಚ್ಚ ಜಾಸ್ತಿ ಆಗತ್ತೆ, ಅದರಿಂದ ನಷ್ಟನೇ ಜಾಸ್ತಿ. ಹಾಗಾಗಿ ಈ ಬಾಬ್ ಅಲ್ ಮಂಡೇಬ್ ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮುಜ್ಗಿಂತಾನು ಈ ಜಲಸಂಧಿ ಇಡೀ ಜಗತ್ತನ್ನ ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿ. ಇದು ಬಹಳ ಇಂಪಾರ್ಟೆಂಟ್. ಹಾಗೆ ಸುಯೆಸ್ ಕೆನಲ್ ಕೂಡ ಬಹಳ ಇಂಪಾರ್ಟೆಂಟ್. ಈಗ ನಾನು ಆಗ್ಲೇ ಹೇಳಿದೆ, ಹೌತಿಗಳು ದಾಳಿಯನ್ನ ಮಾಡ್ತಾ ಇರೋದು ಇಲ್ಲಿಂದ ಇಸ್ರೇಲ್. ನೋಡಿ, ಈ ಭಾಗದಲ್ಲಿ ಇಸ್ರೇಲ್ ಇದೆ, ಇಲ್ಲಿಂದ ಇಲ್ಲಿಗೆ ದಾಳಿ ಮಾಡ್ಲಾಗ್ತಾ ಇದೆ. ಮಧ್ಯಭಾಗದಲ್ಲಿ ನಮ್ಗೆ ಸೌದಿ ಅರೇಬಿಯಾ ಬರುತ್ತೆ. ಯಾವುದ್ರ ಮೂಲಕ ದಾಳಿ ಮಾಡ್ತಿದ್ದಾರೆ? ಡ್ರೋನ್ ಗಳನ್ನ ಬಳಸ್ತಿದ್ದಾರೆ, ಮಿಸೈಲ್ ಗಳನ್ನ ಬಳಸ್ತಿದ್ದಾರೆ. ಇವ್ರಿಗೆ ಯಾರು ಕೊಡ್ತಿದ್ದಾರೆ ಡ್ರೋನು ಹಾಗೆ ಮಿಸೈಲ್ಗಳು? ಇವರಿಗೆ ಡ್ರೋನ್ ಹಾಗೆ ಮಿಸೈಲ್ ಗಳನ್ನ ಸಪ್ಲೈ ಮಾಡ್ತಾ ಇರೋದು ಇರಾನ್. ಟ್ರೈನಿಂಗ್ ಸಪ್ಲೈ ಮಾಡ್ತಾ ಇದೆ, ಟ್ರೈನಿಂಗ್ ಕೊಡ್ತಾ ಇದೆ, ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ತಾ ಇದೆ, ಗುಪ್ತಚರ ಮಾಹಿತಿಯನ್ನ ಕೊಡ್ತಾ ಇದೆ. ಅಂದ್ರೆ ಇರಾನ್ನ ಪ್ರಾಕ್ಸಿಯಾಗಿ ಇಲ್ಲಿ ನೆಲೆ ನಿಂತಿರೋದು ಹೌತಿಗಳು. ಕೇವಲ ಯೆಮನ್ ನಲ್ಲಿರುವಂತಹ ಹೌತಿಗಳು ಮಾತ್ರ ಅಲ್ಲ, ನಿಮ್ಗೆ ಲೆಬನಾನ್ ನಲ್ಲಿರುವಂತಹ ಹೆಜ್ಬುಲ್ಲಾಗಳಿರಬಹುದು, ಅಥವಾ ಇಸ್ರೇಲ್ನ ಪಕ್ಕದಲ್ಲಿರುವಂತಹ ಗಾಜಾದಲ್ಲಿರುವಂತಹ ಹಮಾಸ್ಗಳಿರಬಹುದು, ಅವರನ್ನೆಲ್ಲ ಸಾಕ್ತಾ ಇರೋದು ಇದೇ ಇರಾನ್. ತನ್ನ ಹಣ ಹಾಗೆ ಶಸ್ತ್ರಾಸ್ತ್ರಗಳ ಪೂರೈಕೆಯ ಮೂಲಕ ಅವರನ್ನ ಸಾಕುವಂತಹ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಇವರು ಕೂಡ ಶಿಯಾ ಮುಸ್ಲಿಮರೇ ಆಗಿರೋ ಕಾರಣ ಅಮೆರಿಕ ಈಗಾಗಲೇ ಹೌತಿಗಳನ್ನ ಟೆರರಿಸ್ಟ್ಗಳು, ಉಗ್ರಗಾಮಿಗಳು ಅಂತ ಹೇಳಿ ಕನ್ಸಿಡರ್ ಮಾಡಿದೆ. ಬಟ್ ಇರಾನ್ನ ಪರವಾಗಿ ಈಗ ಇವರು ಹೋರಾಟಕ್ಕೆ ಇಳಿದಿರೋದ್ರಿಂದ ಒಂದು ಇಸ್ರೇಲ್ಗೆ ಮೂರು ಭಾಗಗಳಿಂದ ದಾಳಿ ಆಗ್ತಾ ಇದೆ. ಒಂದು ಇರಾನ್ನಿಂದ, ಇನ್ನೊಂದು ಲೆಬನಾನ್ನಿಂದ, ಅಲ್ಲಿರುವಂತಹ ಹೆಜ್ಬುಲ್ಲಾಗಳಿಂದ, ಮತ್ತೊಂದು ಕಡೆ ಯೆಮನ್ ನಲ್ಲಿರುವಂತಹ ಹೌತೀಸ್ಗಳಿಂದ. ಆ ದಾಳಿಯನ್ನ ಇಸ್ರೇಲ್ ಫೇಸ್ ಮಾಡಬೇಕು. ಅದರ ಜೊತೆಗೆ ಹೌತೀಸ್ಗಳು ಒಂದು ವೇಳೆ ಈ ಜಲಸಂಧಿಯನ್ನ, ಈ ಕ್ರಿಟಿಕಲ್ ಆಗಿರುವಂತಹ, ಜಿಯೋಪೊಲಿಟಿಕಲಿ ಕ್ರಿಟಿಕಲ್ ಆಗಿರುವಂತಹ ಜಲಸಂಧಿಯನ್ನ ಕ್ಲೋಸ್ ಮಾಡಿದ್ರೆ ಜಾಗತಿಕವಾಗಿ ಅದು ದೊಡ್ಡ ಮಟ್ಟದ ವ್ಯಾಪಾರ ವಹಿವಾಟಿಗೆ ಹೊಡೆತವನ್ನ ಕೊಡುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.